ಶುಭ ಮುಂಜಾನೆ. ವೆಲ್ಕಮ್ ಟು ಅಶೋಕ್ ಕೊಡ್ಸೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಥ್ ಕೊಡ್ಸೆ. ಇವತ್ತು ನಾನು HPL ಪ್ರೀಮಿಯರ್ ಲೀಗ್ ಹೆದ್ದಾರಿಪುರ ಟೂರ್ನಿಮೆಂಟ್ನ ಒಂದು ಗ್ರೌಂಡ್ಗೆ ಬಂದಿದ್ದೇನೆ. ಬೆಳಗ್ಗೆನೇ ಬಂದಿದ್ದೀನಿ, ಏನೆಲ್ಲ ನಡೀತಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತೇಳಿ. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಗೆಯೇ ಇವತ್ತು HPL ಟೂರ್ನಿಮೆಂಟ್ನ ಅರೇಂಜ್ಮೆಂಟ್ ಯಾವ ರೀತಿಯೆಲ್ಲ ನಡೀತಿದೆ ಅಂತೇಳಿ ನಮ್ಮ YT ಷಣ್ಮುಖ ಅವರು, ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಸಹಿತ ಇಲ್ಲಿ ಬೆಳಗ್ಗೆನೇ ಬಂದುಬಿಟ್ಟಿದ್ದಾರೆ. ಯಾವ ರೀತಿ ಹುಡುಗರೆಲ್ಲ ಮಾಡ್ತಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತೇಳಿ. ತುಂಬ ಖುಷಿ ಆಯಿತು ಅವ್ರು ಬಂದಿರೋದ್ರಿಂದ. ಅವ್ರು ಏನು ಹೇಳ್ತಾರೆ, ಈ ಒಂದು HPL ಪ್ರೀಮಿಯರ್ ಲೀಗ್ ಬಗ್ಗೆ ಏನು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. YT ಷಣ್ಮುಖ, ಗ್ರಾಮ ಪಂಚಾಯತಿ ಸದಸ್ಯರು, ಹೆದ್ದಾರಿಪುರ. ಹೇಳಿ ಸರ್, ಏನು ಹೇಳ್ತೀರಿ HPL ಪ್ರೀಮಿಯರ್ ಲೀಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಶ್ವಥ್ ಅವರೇ, ಶುಭೋದಯ. ನಿಮಗೂ ಕೂಡ ತುಂಬ ಖುಷಿ ಆಯಿತು. ನೀವು ಕೂಡ ಈ ಚಾನಲಲ್ಲಿ ನಮ್ಮ ಹೆದ್ದಾರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ 4ನೇ ಪ್ರೀಮಿಯರ್ ಲೀಗ್ ಒಂದು ನಿಮಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಇದು 4 ವರ್ಷದ ನಡೆದಿದೆ ಅಶ್ವಥ್ ಅವರೇ. ತುಂಬ ಅಚ್ಚುಕಟ್ಟಾಗಿ 3 ವರ್ಷ ಯಶಸ್ವಿಯಾಗಿ ಈ ಟೂರ್ನಿಮೆಂಟ್ ನಡೀತು. ಇದೀಗ 4ನೇ ಆವೃತ್ತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಾರು 10-10ವರೆಗೆ ನಡೆಯಲಿದೆ. ಸುಮಾರು 12 ತಂಡಗಳು ಭಾಗವಹಿಸಿದ್ದಾರೆ ಇದರಲ್ಲಿ ಕೊಡ್ಸೆ ನವೀನ್ ಮತ್ತು ನಿತಿನ್ ಅಂತೇಳಿ ಹೆದ್ದಾರಿಪುರದ ಒಬ್ಬ ಉದ್ಯಮಿ ಯುವಕರು, ಅವರ ತಂಡದ ಪದಾಧಿಕಾರಿಗಳು ಸೇರಿ ಒಂದು ಒಳ್ಳೆಯ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಗ್ರಾಮ ಪಂಚಾಯಿತಿಯ ಸಹಕಾರವು ಕೂಡ ನಾವು ಇದು 4ನೇ ಬಾರಿ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಪ್ರತಿ ಊರಿನ ಟೂರ್ನಿಮೆಂಟ್ ನೋಡಲಿಕ್ಕೆ ಎಲ್ಲರೂ ಕೂಡ ಆಸಕ್ತಿಯಿಂದ ಬರ್ತಿದ್ದಾರೆ. ಒಂದು ಒಳ್ಳೆಯ ಒಂದು ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಹಾಗಾಗಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಇರ್ತಕ್ಕಂಥ ಕ್ರೀಡಾ ಆಡುವಂಥ ಮಕ್ಕಳಿಗೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಬೆಳಿಲಿಕ್ಕೆ ನೀಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಇದು. ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರತಿಯೊಬ್ಬರಿಗೆ ಊಟದ ವ್ಯವಸ್ಥೆ ಇದೆ ಅಂತ ಕೇಳ್ಪಟ್ಟೆ, ಹೌದಾ? ಹೌದು, ಖಂಡಿತ. ಇಲ್ಲಿನ ಏನು ಗ್ರಾಮಸ್ಥರುಗಳು ಏನು ದಾನಗಳನ್ನು ಕೊಡ್ತಿದ್ದಾರೆ, ನಾವು 3 ವರ್ಷನೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಊಟಕ್ಕೆ ಧನ ಸಹಾಯವನ್ನು ಮಾಡ್ತಿದ್ವಿ. ಅದೇ ರೀತಿ ಈ ಬಾರಿ ಕೂಡ ಮಾಡ್ತಿದ್ದೀವಿ. ಮತ್ತು ಪ್ರತಿಯೊಬ್ಬರು ಕೂಡ ಭಾರಿ ಆಸಕ್ತಿಯಿಂದ ಇದಕ್ಕೆ ಧನ ಸಹಾಯವನ್ನು ಮಾಡಿ, ಮತ್ತು ಕ್ರೀಡಾಪಟುಗಳು ಕೂಡ ಹೆಚ್ಚಿನ ಆಸಕ್ತಿಯಿಂದ ಈ ಕ್ರೀಡಾ ಯಶಸ್ವಿಗೆ ಎಲ್ಲರೂ ಸಹಕರಿಸ್ತಿದ್ದಾರೆ. ಹಾಗೆಯೇ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಖುಷಿಯಾದ ವಿಚಾರ, ನೀವು ಸಹಿತ ಒಂದು ತಂಡದಲ್ಲಿ ಆಟ ಆಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮ ತಂಡದ ಒಂದು ಪರಿಚಯ ಮಾಡ್ಕೊಳ್ಳಿ. ಹೌದು ಅಶ್ವಥ. ಸಂಚಲನ ಕ್ರಿಕೆಟರ್ಸ್ ಕೊಳವಳ್ಳಿ ಅಂತೇಳಿ ಅದರ ಮಾಲೀಕರಾದಂಥ ಪುನೀತ್ ಅವರು ಆ ತಂಡದಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಖುಷಿ ಇದೆ. ಮತ್ತು ಅದೇ ರೀತಿ ಏನು 12 ತಂಡದ ಮಾಲೀಕರುಗಳಿಗೆ ಮತ್ತು 12 ತಂಡದಲ್ಲಿ ಭಾಗವಹಿಸುವ ಎಲ್ಲ ಆಟಗಾರರಿಗೆ ನಾನು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಿದ್ದೀನಿ ಅಶ್ವಥ್. ತುಂಬ ಧನ್ಯವಾದಗಳು. ಗ್ರಾಮ ಪಂಚಾಯತಿ ಸದಸ್ಯ ಷಣ್ಮುಖ ಅವರು ತಮ್ಮ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವರ ತಂಡಕ್ಕೆ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಧನ್ಯವಾದಗಳು.